ನೀವು ಬಿಗ್ ಬಾಸಲ್ಲೂ ಕೂಡ ಹೇಳ್ಕೊಂಡಿದ್ರಿ ನಾನು ಡಿ ಬಾಸ್ ಫ್ಯಾನ್ ಅಂತ. ಸೊ ಕೆಲವರೆಲ್ಲ ಹೇಳ್ತಾರೆ ಬಿಗ್ ಬಾಸ್ ಅಲ್ಲ ಸರ್, ಆಚೆ ಕಡೆ ಹೇಳ್ಕೊಂಡಿದ್ರೆ. ಏನಕ್ಕೆ ಇದನ್ನ ಮೆನ್ಷನ್ ಮಾಡಿದೆ ಅಂತಂದ್ರೆ ಬಿಗ್ ಬಾಸ್ ಇಂದ ರಜತ್ ಯಾರು ಅನ್ನೋದು ಎಲ್ಲರಿಗೂ ಗೊತ್ತಾಯ್ತಲ್ಲ. ಸೊ ರಜತ್ ಅವರಂತೂ ಅಪ್ಪಟ ದರ್ಶನ್ ಅಭಿಮಾನಿ ಅಂತ ಅವಾಗಿಂದ ಒಂದಷ್ಟು ಜನ ಎಲ್ಲ ಅನ್ಕೊಂಡಿದ್ದಾರೆ. ಸೊ ಹಂಗಾಗಿ ಅದನ್ನ ಮೆನ್ಷನ್ ಮಾಡಿದೆ. ಅಂಡ್ ಇತ್ತೀಚೆಗೆ ಸುಮಾರು ಅವ್ರ ಫ್ಯಾನ್ಸ್ಗಳಲ್ಲಿ ಆಚೆ ಬರಲಿ ಅಂತ ತುಂಬಾ ಪ್ರಾರ್ಥನೆ ಮಾಡ್ತಿದ್ದಾರೆ. ಅಂಡ್ ಇತ್ತೀಚೆಗೆ DK ಶಿವಕುಮಾರ್ ನಮ್ಮ CM ಅವರು ಎಲ್ಲೋ ಒಂದ್ ಕಡೆ ಮಾತಾಡಕ್ ಹೋಗ್ಬೇಕಾದ್ರೆ ಅಲ್ಲೂ ಡಿ ಬಾಸ್ ಅಂತ ಜೈಕಾರ ಕೂಗಿದ್ದು ಎಲ್ಲ ನಾವು ನೋಡಿದ್ವಿ. ಅವ್ರಿಗೆ ಮಾತಾಡಕ್ಕೆ ಬಿಡದೇನೆ. ಸೊ ಹೆಂಗ್ ಅನಿಸ್ತಾ ಇದೆ ಈಗ ಫ್ಯಾನ್ ಕ್ರೇಜ್ ಅವ್ರದ್ದು? ಅಂಡ್ ಅವ್ರು ಯಾವಾಗ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಜನ ಇದ್ದಾರೆ. ಸೊ ಈ ಮಧ್ಯದಲ್ಲಿ ಮತ್ತೇನೋ ಮಾಫಿ ಸಾಕ್ಷಿ ಸಮಥಿಂಗ್ ಅಂತ ಅಂದಾಗ ಅಯ್ಯೋ ಬರೋದೇ ಇಲ್ಲ, ಅದು ಡೌಟ್ ಆಗ್ಬಿಡುತ್ತಾ ಅನ್ನೋ ಒಂದು ಭಯದಲ್ಲೂ ಕೂಡ ಇದ್ದಾರೆ ಫ್ಯಾನ್ಸ್ಗಳಿಗೆ. ನೀವು ಸರ್, ನಾನು ಹೇಳೋದೇನು ಅಂದರೆ ಇವಾಗ ನಡೀತಾರೋ ಇಂಡಸ್ಟ್ರಿ ಪ್ರಕಾರ ನಮ್ಮ ಸೂಪರ್ ಸ್ಟಾರ್ಗಳು ಅಂತ ಹೇಳೋದು ತುಂಬ ಕೆಲವೇ ಜನರನ್ನ ಸರ್. ಅದರಲ್ಲಿ ದರ್ಶನ್ ಸರ್ ತುಂಬ ಒಂದು ಮುಖ್ಯ ಪಾತ್ರ ವಹಿಸ್ತಾರೆ. ನಮ್ಮ ಇಂಡಸ್ಟ್ರಿಗೆ ಅವರು ಬೇಕು. ಅತಿ ಬೇಗ ಆಚೆ ಬರಲಿ ಅವರು. ಎಲ್ಲ ಆಗಿರೋ ಕಳಂಕನ ತೊಳ್ಕೊಂಡು ಬೇಗ ಆಚೆ ಬಂದು ಸಿನಿಮಾ ಸ್ಟಾರ್ಟ್ ಮಾಡಲಿ. ತಿರ್ಗಾ ಅವ್ರನ್ನ ದೊಡ್ಡ ಪರದೆ ಮೇಲೆ ನೋಡಬೇಕು, ವಿಜಿಲ್ ಹೊಡಬೇಕು ಅಂತ ನಾನು ಸತತ ಕಾಯ್ತಾ ಇದ್ದೀನಿ. ಇನ್ನೊಂದೇನು ಅಂದರೆ ಅಭಿಮಾನಿಗಳಿಗೆ ಹೇಳೋದು ಏನು ಅಂದರೆ ದಯವಿಟ್ಟು ಸುಮ್ಮನೆ ಇದ್ಬಿಡಿ. ಏಕೆಂದರೆ ನೀವು ಮಾಡೋದೆಲ್ಲೋ ಸರ್ಗೆ ಎಫೆಕ್ಟ್ ಆಗ್ತಾ ಇದೆ. CM ಮಾತಾಡೋವಾಗ ನೀವು ಈ ಥರ ಮಾಡೋದಾಗಲಿ, ಇನ್ನೊಬ್ಬರನ್ನ ಟ್ರಿಗರ್ ಮಾಡೋದಾಗಲಿ, ಮತ್ತೊಬ್ಬರನ್ನ ಮಾಡೋದಾಗಲಿ ಬೇಡ. ನಮಗೆ ಗೊತ್ತು ನಮ್ಮ ಅಭಿಮಾನ ಹೆಂಗಿದೆ, ನಮ್ಮ ಪ್ರೀತಿ ಹೆಂಗಿದೆ ಅಂತ. ಅವ್ರು ಜೈಲಿಂದ ಕಾಲು ಆಚೆ ಇಟ್ಮೇಲೆ ಪಟಾಕಿ ಹೊಡಿಯೋಣ, ಸೆಲೆಬ್ರೇಟ್ ಮಾಡೋಣ, ಹೂವಿನಾರ ಹಾಕೋಣ, ಎಲ್ಲ ಐತೆ ಟೈಮ್. ಅದಕ್ಕೆ ಸ್ವಲ್ಪ ದಯವಿಟ್ಟು ತಾಳ್ಮೆಯಿಂದ ಇದ್ದಾಗ ಎಲ್ಲದೂ ಒಳ್ಳೆಯದಾಗತ್ತೆ. ಯಾಕಂದರೆ ನಿಮ್ಮ ಅಭಿಮಾನ ತೋರಿಸೋದು ಅಲ್ಲಲ್ಲ ಸರ್. ಆಚೆ ಬಂದ ಮೇಲೆ ಸಿನಿಮಾ ಸ್ಟಾರ್ಟ್ ಮಾಡಿದ್ಮೇಲೆ ದೊಡ್ಡ ಪರದೆ ಮೇಲೆ ಆ ಸಿನಿಮಾನ ಹೆಂಗೆ ಗೆಲ್ಲಿಸ್ಬೇಕು ಅಂತ ಅಭಿಮಾನ ತೋರಿಸ್ಬೇಕೇ ಹೊರತು ಯಾವುದೋ ಒಂದು ಸ್ಟೇಜಲ್ಲಿ ನಾವು ಅವ್ರ ಹೆಸರನ್ನ ಕೂಗಿ ಇನ್ನೊಬ್ರಿಗೂ ಇರಿಟೇಟ್ ಮಾಡಿ ಮತ್ತೊಬ್ರಿಗೂ ಒಂಥರ ಮುಜುಗರ ಪಡಿಸಿದಾಗ ಸರ್ಗದೆಲ್ಲೋ ಡೈರೆಕ್ಟಾಗಿ ಎಫೆಕ್ಟ್ ಆಗ್ತಾ ಇದೆ. ಸೊ ಆ ಕೆಲಸನ ಮಾಡಿದೆ. ಸ್ವಲ್ಪ ತಾಳ್ಮೆಯಿಂದಾಗ ಎಲ್ಲರೂ ಕಾದಿ ಅವ್ರ ಆಚೆ ಬಂದ ತಕ್ಷಣ ಹಬ್ಬ ಮಾಡೋಣ ಅಂತ ಕೇಳ್ಕೊಬೋದು. ನೈಸ್. ಆ್ಯಂಡ್ ಜಸ್ಟ್ ಒಂದು ಪರ್ಸ್ನಲ್ ಅಷ್ಟೇ, ಫ್ರೆಂಡ್ಶಿಪ್ ಅಂತ ಬಂದಾಗ ಹಿಂದೆನೋ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡಿದ್ರಿ ಅವಾಗ ಈ ಹಿಂದೆ ನಾವು ಇಂಟರ್ವ್ಯೂ ಮಾಡಬೇಕಾದ್ರೆ. ಈಗ ಒಳಗಡೆ ಏನಿದ್ದಾರೆ ಅವರೆಲ್ಲ ಸ್ನೇಹಿತರೆ ಆಗಿದ್ದಾಗ ಈಗ ಲಾಸ್ಟ್ ಟೈಮಲ್ಲಿ ಸಮಥಿಂಗ್ ಮಾಫಿ ಸಾಕ್ಷಿ ಅಂತ ಅಂದಾಗ ಎಲ್ಲೋ ಬೆನ್ನಿಗೆ ಚೂರಿ ಹಾಕೋ ಥರನೇ ಅಂತ ಅನ್ಸಲ್ವಾ? ಸ್ನೇಹಿತರೇನು ಹಾಕ್ಕೊಟ್ಟಾಗಲೋ ಸರ್, ಅದು ಇನ್ನು ಏನಾಗಿದೆ ಅನ್ನೋದು ಪರ್ಸ್ನಲಿ ಗೊತ್ತಿಲ್ಲ ನಮಗೆ. ಬಿಕಾಸ್ ಅಲ್ಲೇನು ಕೋರ್ಟಲ್ಲಿ ನಡೀತಾ ಇದೆ ಅದ್ರ ಬಗ್ಗೆ ನಾವು ಮಾತಾಡೋಂಗೂ ಇಲ್ಲ. ಅದು ಏನಾಗಿದೆ ಅನ್ನೋದು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ನಮಗೆ. ಸೊ ಯಾರ್ಯಾರು ಏನೇನು ಮಾಡ್ತಾರೋ ಮಾಡಲಿ ಸರ್, ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗೋದು. ಬಿಕಾಸ್ ಯಾರ ಪಾತ್ರ ಏನಿದೆ, ಹೆಂಗಿದೆ, ಏನು ಅಂತ ಕೆಲವಷ್ಟು ಜನಕ್ಕೆ ಗೊತ್ತು. ಅದು ಒಳ್ಳೆಯದೇ ಆಗುತ್ತೆ. ಯಾಕಂದರೆ ಪಾಪ ಕೆಲವರು ಅದರಲ್ಲಿ ತಪ್ಪು ಮಾಡದೆ ಸಿಗಾಕೊಂಡವರು ಅವರೇ. ಅದರಲ್ಲಿ ಮೇಯ್ನು ಯಾರು ಅಂತ ನನಗೆ ಗೊತ್ತು. ಬಟ್ ಅವರು ಆಚೆ ಬರಲಿ ಸರ್, ಇನ್ನು ಮಿಕ್ಕಿದೆಲ್ಲ ತಾನಾಗಿ ತಾನು ನಡ್ಕೊಂಡು ಹೋಗುತ್ತೆ. ಯಾಕೆಂದರೆ ಏನು ಸರ್, ಏನು ಎರಡ ಕಲ್ಲುಗಳು ಹೊಡೆದಿರೋದು, ಅಷ್ಟು ಕಲ್ಲು ಹೊಡೆದೇ ಶಿಲೆಯಾಗಿ ಇಷ್ಟು ದೊಡ್ಡ ಹೆಮ್ಮರವಾಗಿ ನಿಂತಿರೋದು ದರ್ಶನ್ ಸರ್. ಸೊ ಅವ್ರಿಗಿದೆಲ್ಲ ಏನು ಎಫೆಕ್ಟ್ ಆಗಲ್ಲ ಅನಿಸುತ್ತೆ. ಸೊ ಆದಷ್ಟು ಬೇಗ ಆಚೆ ಬರಲಿ, ಎಲ್ಲದನ್ನು ಬೇಗ ತಿಳ್ಕೊಳ್ಳಿ. ಯಾಕಂದರೆ ನಮ್ಮ ಇಂಡಸ್ಟ್ರಿ ತುಂಬ ಕಾಯ್ತಾ ಇದೆ ಅವ್ರಿಗೆ. ಇವಾಗ ನಡೀತಿರೋ ಇಂಡಸ್ಟ್ರಿಯಲ್ಲಿ ಹಲವಾರು ಜನಕ್ಕೆ ಕೆಲಸಗಳಿಲ್ಲ. ಎಲ್ಲರೂ ಒಂದು 2-3 ವರ್ಷ ಟೈಮ್ ತೊಗೊಂಡು ಸಿನಿಮಾಗಳು ಮಾಡೋ ಥರ ಆಗಿದೆ. ಸೊ ದರ್ಶನ್ ಸರ್ ಆದರೂ 1 ವರ್ಷಕ್ಕೆ 2 ಮೂವಿ ಆ ಥರ ಕೊಡ್ತಾರೆ. ದರ್ಶನ್ ಸರ್ ಆಗಲಿ, ಸುದೀಪ್ ಸರ್ ಆಗಲಿ. ಸೊ ಆದಷ್ಟು ಬೇಗ ಆಚೆ ಬರಲಿ ಸರ್, ನನ್ನೊಂದು ಬೇಡಿಕೆ ಅಷ್ಟೇ. ಈಗ ಎಲ್ಲ ಒಂದಷ್ಟು ವಿಚಾರಗಳು ಮಾತಾಡಿದೆ. ಈಗ ರಜತ್ ಬುಜ್ಜಿಯವರ ವಿಚಾರನೆ ಒಂದಷ್ಟು ಮಾತಾಡೋಣ ಅಂತ ಇಸ್ಕೋ ಹೇಳಿ ಸರ್. ಈಗ ಇತ್ತೀಚೆಗೆ ಬಂದಂತ ಒಂದಷ್ಟು ರೀಲ್ಸ್ಗಳು, ಅದಾದ್ಮೇಲೆ ಆದಂತ ಕೆಲವೊಂದಷ್ಟು ಎಫೆಕ್ಟ್ಗಳು, ರಜತ್ ಏನೇ ಮಾಡಿದ್ರೆ ಅದೊಂದು ಕಾಂಟ್ರವರ್ಸಿ ಆಗುತ್ತೆ. ಒಂದು ರೀಲ್ ಮಾಡಿದ್ರು ಕಾಂಟ್ರವರ್ಸಿ ಆಗುತ್ತೆ, ಮಾತಾಡಿದ್ರು ಕಾಂಟ್ರವರ್ಸಿ ಆಗುತ್ತೆ, ಸುಮ್ನೆ ಬೈಕ್ ಮೇಲೆ ಬಂದ್ರು ಒಂದು ಕಾಂಟ್ರವರ್ಸಿ ಆಗುತ್ತೆ. ಏನಕ್ಕೆ ರಜತ್ ಫಸ್ಟ್ ಇವನ್ನೆಲ್ಲ ನೋಟಿಸ್ ಮಾಡಲ್ವಾ? ಅಥವಾ ರಜತ್ ಎಲ್ಲ ಮಾಡಾದ್ಮೇಲೆ ಜನಗಳು ನೋಟಿಸ್ ಮಾಡಿ ನೋಡಿಲ್ಲಿ ತಪ್ಪು ಮಾಡಿದ್ದಾರೆ, ಅದ್ರ ಮುಂದೆ ಹೋಗ್ಬಿಟ್ಟು ರೀಲ್ ಮಾಡಬಾರ್ದಾಗಿತ್ತು, ಅದ್ರ ರೀಲ್ ಮಾಡಾದ್ಮೇಲೆ ಅದ್ರ ಹಿಂದೆ ಈ ತರ ಆಗ್ಬಾರ್ದಾಗಿತ್ತು, ಈ ತರದೆಲ್ಲ ಅಂದಾಗ ಹೆಂಗ್ ಅನ್ಸುತ್ತೆ? ನೀವು ಫಸ್ಟ್ ಪ್ಲಾನ್ ಮಾಡಿದಾಗ ನನಗೆ ಸುಮ್ಮನೆ ನಗು ಬರುತ್ತೆ ಅಷ್ಟೇ ಸರ್. ಅದು
ಅಂದರೆ ಏನು ಇಷ್ಟೆಲ್ಲ ನೋಟಿಸ್ ಮಾಡ್ತಾರಲ್ಲ, ಇಷ್ಟು ಚಿಕ್ಕ ವಿಷಯನೂ ನೋಟಿಸ್ ಮಾಡ್ತಾರಲ್ಲ, ಅದು ಪಾಪ ನಾನು ಹೋಗಿ ಅಲ್ಲಿ ಹೇಳಿಕೆ ಕೊಟ್ಟಾಗ ಪಾಪ ಅವರು ನಗ್ತಾರೆ, ಆ ವಿಷಯ ಇದು ಅನ್ನೋ ಥರ. ಅಂದರೆ ನನಗೇನು ಗೊತ್ತಾ ಸರ್, ಸಿಂಪಲಾಗಿ ಹೇಳಬೇಕು ಅಂದರೆ ನೀವು ಹೆಸರು ಮಾಡಿರಿ, ತೊಂದರೆ ಇಲ್ಲ. ಈ ಥರ ಬೇರೆಯವ್ರನ್ನ ಇಟ್ಕೊಂಡು ಹೆಸರು ಮಾಡಿಬಿಡ್ರಿ. ಅದೇನಾಗುತ್ತೆ ಅಂದಾಗ ಸರ್ ನನಗೆ ಐಡಿಯಾನೂ ಇರಲಿಲ್ಲ ಆ ಕಾರ್ ಶೂಟೋದು, ಅದು ಇಷ್ಟು ದೊಡ್ಡ ಸೀನ್ ಆಗುತ್ತೆ. ಬಿಕಾಸ್ ನಾನು ಅಲ್ಲಿ ಎಲ್ಲರೂ ಮಾತಾಡಿದ್ದೆ ಮಗ್ದೊಂದು ಮಾಡಿ, ನನಗೆ ಐಡಿಯಾ ಇರಲಿಲ್ಲ. ಮಾಡಿದ ತಪ್ಪೆ ಇಲ್ಲ ಅಂತಲ್ಲ, ಬಟ್ ಆದರೆ ಇದನ್ನು ನಮ್ಮ ಕಡೆಯಿಂದ ಏನಿತ್ತು ಅದನ್ನು ಹೇಳಿದರೆ ನಾನು ಡೈರೆಕ್ಟಾಗಿ ಒಪ್ಕೊಂಡಿರುವೆ. ಸರ್ ಹಿಂಗಾಯಿತು ಸರ್, ಸಾರಿ ಗೊತ್ತಿರಲಿಲ್ಲ ನನಗೆ. ಅದನ್ನು ಒಂದು ದೊಡ್ಡ ಇಶ್ಯೂ ಮಾಡು, ಆಮೇಲೆ ಮತ್ತೊಂದು ಮಾಡು, ಮಗದೊಂದು ಮಾಡು, ಅದು ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಎಲ್ಲೆಲ್ಲಿ ಏನೇನು ನಡೀತಿದೆ ಅಂತ ಅಲ್ಲಿರೋರ್ಗೂ ಎಲ್ಲರಿಗೂ ಗೊತ್ತು, ನಮಗೂ ಎಲ್ಲ ಗೊತ್ತು. ಸೊ ಅದನ್ನೆಲ್ಲ ಪಾಪ ನೀವು ತಡೆ ಹಿಡಿದೆ ನನ್ನ ಒಂದು ಇದಾಗಿದ್ದ ತಕ್ಷಣ ಏನೋ ತುಂಬ ದೊಡ್ಡ ಅಪರಾಧ ಮಾಡಿಬಿಟ್ಟಿದ್ದೀನಿ ಅನ್ನೋ ಥರ ಆಯ್ತಲ್ಲ, ಅದೆಲ್ಲ ಸ್ವಲ್ಪ ಬೇಜಾರಾಯಿತು. ಇನ್ನೊಂದು ಆ ಬೈಕ್ ವಿಷಯಕ್ಕೆ ಬಂದಾಗ ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡೇ ನಾವು ಮಾಡಿದ್ದು. ಆಮೇಲೆ ಅಲ್ಲಿ ಊರು ಅಧ್ಯಕ್ಷರ ಥರ ಮಾತಾಡಿ ನಾನು ನಮ್ಮ ಹುಡುಗರನ್ನು ನಿಲ್ಲಿಸಿ ನಿಧಾನಕ್ಕೊಮ್ಮಗ ಯಾಕೋ ಊರ ಅಧ್ಯಕ್ಷರ ಥರ ಎಲ್ಲ ಮಾತಾಡಿ ಪ್ರತಿಯೊಂದು ಸೇಫ್ಟಿ ಮೆಷರ್ಸ್ ಎಲ್ಲ ಮಾಡಿದ್ದು. ಬಟ್ ಅದು ಪುಣ್ಯಾತ್ಮರು ಎಲ್ಲಿಂದ ಬಂದರು, ಅದೇನು ಕತೆನೋ, ಅದನ್ನು ಒಂದು ದೊಡ್ಡ ಇಶ್ಯೂ ತಿರ್ಗಾ ಮಾಡಾಕಿದ್ರು. ಆಮೇಲೆ ನನಗೆ ತುಂಬ ದೊಡ್ಡವರು ಒಂದು ಮಾತು ಹೇಳಿದ್ರು, ಮಗನೇ ಇನ್ನೊಂದು ಸತಿ ಏನಾದರೂ ಈ ಥರ ಬೈಕು ಕಾರು ಒಂದು ಮಾಡಿದೆ ನಿನಗೆ ನಾನೇನು ಮಾಡ್ತೀನಿ ನೋಡು, ಇನ್ನು ಮೇಲೆ ನಿನ್ನ ತವರಿಗೆ ಬತ್ತಂಗಿ ಕಾಲು ತೊಳೆಯೋದು, ಫ್ಯಾಮಿಲಿ ಮ್ಯಾನ್ ರೀಲ್ಸ್ ಮಾಡಿಲ್ಲ ಅಂದರೆ ನಿನಗೈತೆ ಅಂದರು. ಓಕೆ ಸರ್ ಆಯಿತು. ದೊಡ್ಡವರು ಈ ಥರದ್ದೆಲ್ಲ ದೊಡ್ಡವ್ರವರೆಗೂ ಹೋಗಿ ಮುಟ್ಟಿದೆ ಹಂಗೆ. ಅಯ್ಯಪ್ಪ ನನ್ನ ಅವತ್ತೇ ಗಾಬರಿ ಆಗ್ಬಿಟ್ಟೆ. ಸಾರಿ ಸರ್ ಅಂತ. ಅದಕ್ಕೆ ಅಲ್ಲಿಂದ ಈ ಕಡೆ ರೀಲ್ಸ್ ಕಮ್ಮಿ ಆಗಿದೆ. ಇಲ್ಲ ಸರ್, ಅದು ಏನಾಗುತ್ತೆ ಗೊತ್ತಾ, ಏನು ಮಾಡಿದ್ರು ಮಾತಾಡ್ತಾರೆ ಅಂದಾಗ ಏನು ಮಾಡೋಣ. ಇವಾಗ ನಾನು ತವರಿಗೆ ಬಾ ತಂಗಿ ಮಾಡಿದ್ರು ಅದ್ರಕ್ಕೊಂದು ಹೇಳ್ತಾರೆ, ಓ ಇವ್ನು ನೋಡು ತಂಗಿಗೆ ಈ ಥರ ಮಾಡ್ಬಾರ್ದಾಯ್ತು, ಆ ಥರ ಮಾಡ್ಬಾರ್ದಾಯ್ತು. ನಮ್ಮ ಸವಾಸನೆ ಬೇಡ ಹೋಗ್ರಾತಲ್ಲಿ ತೊಗೊಳ್ಳಿ. ಒಟ್ಟಲ್ಲಿ ಜನಗಳು ನೀವೇನೇ ಮಾಡಿದ್ರು ಮಾತಾಡ್ಲಿ ಸರ್, ಒಳ್ಳೇದೇ ಅಲ್ವಾ, ಏನು ಮಾಡೋಕ್ಕಾಗ. ಆದ್ರೆ ಏನಾಗುತ್ತೆ ನೋಡ್ಕೊಂಡು ಮಾತಾಡಲಿ. ಕೆಲವೊಂದು ಚಾನಲ್ಗಳಿಗೆ ಫುಡ್ ಅದನ್ನ ನೋಡ್ಕೊಂಡು ಮಾತಾಡಲಿ ಅಂತ. ಯಾಕಂದರೆ ಏನಾಗುತ್ತೆ ಅಂದಾಗ ನನಗೂ ಒಂದು ಫ್ಯಾಮಿಲಿ ಇದೆ, ನನಗೂ ಮಕ್ಕಳು ಅನ್ನೋದಿದ್ದಾರೆ, ನನ್ನ ಪ್ರೀತಿಸೋರು ಬಹಳಷ್ಟು ಜನ ಇದ್ದಾರೆ. ಅವ್ರಿಗೆ ಆ ನೋವು ಆಗುತ್ತೆ, ಎಲ್ಲೋ ಒಂಥರ ಟೆನ್ಷನ್ ಆಗುತ್ತೆ, ಏನಪ್ಪ ಇದು ಏನು ಕತೆ ಅಂತ. ನಾನು ಅವ್ರಿಗೆ ನೋಡ್ಕೊಡ್ಬಾರ್ದು ಅಂತ ಸುಮ್ಮನೆ ಇರೋದು. ಈ ನನ್ನ ಮಗಳಿಗೆಲ್ಲ ಇದ್ರಲ್ಲ ಸರ್, ನಾನು ನನ್ನವ್ರಿಗೆಲ್ಲ ನೋವಾಗುತ್ತೆ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. ಓಕೆ, ಏನಾದರೂ ಫ್ಯಾಮಿಲಿಯಲ್ಲಿ ಹೇಳಿದ್ದಿದೆಯಾ ಈ ಥರದ್ದೆಲ್ಲ ಮತ್ತೆ ಕಂಟಿನ್ಯೂ ಮಾಡೋದು ಬೇಡ? ಇಲ್ಲ, ಆ ಥರ ಎಲ್ಲ ಯಾವುದೇ ಕಾರಣಕ್ಕೂ ಯಾರೂ ಹೇಳಿಲ್ಲ. ಆಮೇಲೆ ನಾನು ಯಾರ ಮಾತು ಕೇಳೋನಲ್ಲ ಸರ್, ನನಗೇನು ಅನ್ಸುತ್ತೋ ನಾನು ಅದನ್ನು ಮಾಡೋನು. ನನಗೆ ಅನ್ನಿಸ್ತು, ಯಾಕಂದರೆ ನನ್ನ ಪ್ರೀತಿಸೋರಿಗೆ ಎಲ್ಲೋ ಒಂಥರ ಟೆನ್ಷನ್ ಆಗುತ್ತೆ, ನೋವಾಗುತ್ತೆ, ಭಯ ಆಗುತ್ತೆ ಅಂದಾಗ ಸ್ವಲ್ಪ ಆಯಿತು ಸುಮ್ಮನೆ ಇರೋಣ. ಅದಕ್ಕೆ ನನ್ನ ಪಾಡು ನಾನು ನನ್ನ ಕೆಲಸ ನೋಡ್ತಾ ಇದ್ದೀನಿ. ಯಾಕಂದರೆ ಸರ್ ಸ್ವಲ್ಪ ಬೆಳೆಯೋರ್ಗೂ ಕಷ್ಟ ಸರ್. ಬೆಳೆದ್ಮೇಲೆ ಇವಾಗ ಯಾರ್ಯಾರು ಮಾತಾಡಿದ್ರು ಅವರೇ ಬರ್ತಾ ಇರ್ತೀರ, ಅವಾಗ ನಾವು ಮಾತಾಡೋಣ. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.